ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಎಳ್ಳವರೆ ಅಂತ ಮಾಡ್ತಾಯಿದ್ದೀನಿ. ಅದು ಸೀಸನ್ನಲ್ಲಿ ಮಾತ್ರ ಸಿಗುತ್ತೆ. ಅವರೆಕಾಯಿ ಸುಳಿದು ನೆನೆಸಿ ಇಟ್ಬಿಟ್ಟು ಮಾಡೋದು. ಇದ್ಕಿದ ಬೇಳೆ ಸಾರು, ಇದ್ಕಿದ ಬೇಳೆ ಪಾಯಸನ ನೀವು ಮಾಡಿರ್ತೀರ. ಆದರೆ ಎಳ್ಳವರೆ ಅಂತ ಇದರ ಹೆಸರು. ಎಳ್ಳವರೆನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಸೀಸನ್ನಲ್ಲಿನೇ ಚೆನ್ನಾಗಿರುತ್ತೆ, ಏಕೆಂದರೆ ಅದು ಸೊಗಡಿರುತ್ತೆ, ಚೆನ್ನಾಗಿರುತ್ತೆ. ಸೀಸನ್ ಇಲ್ದಲೇ ಇದ್ದಾಗ ಚೆನ್ನಾಗಿರೋದಿಲ್ಲ. ಇವಾಗ ಮೊದಲಿಗೆ ಒಲೆ ಮೇಲೆ ಬಾಣಲಿ ಇಟ್ಟು ಎಳ್ಳನ್ನು ಒಂದು 50 ಗ್ರಾಮ್ನಷ್ಟು ಎಳ್ಳು ತಗೊಂಡಿದ್ದೀನಿ. ಅದು ಹುರ್ಕೊಳ್ಳೋಣ. ಕೆಂಪಿಗೆ ಹುರಿಬೇಕಾಗುತ್ತೆ. ಕೆಂಪಿಗೆ ಹುರಿದಿದ್ದಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡೋಣ. ಅದು ತಣ್ಣಗಾಗುವಷ್ಟರೊಳಗೆ ನಾವು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಇಟ್ಕೊಂಡಿರುವಂತಹ ಬೇಳೆಯನ್ನು 1 ಲೋಟದಷ್ಟು ಹಾಕಿ ನೀರನ್ನು, ಅದು ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಬರೋವರೆಗೂ ಬಿಡಬೇಕಾಗುತ್ತೆ. ಇವಾಗ 2 ವಿಷಲ್ ಕೂಗ್ತಾ ಇದೆ. ಅದು ಕೂಗಿದ್ದಾದಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಎಳ್ಳು ಹುರಿದಿರೋದು ಅದು ಕೂಡ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ನೊಳಗೆ ಆ ಎಳ್ಳನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಬೆಲ್ಲ 1 ಲೋಟದಷ್ಟು, ಇದ್ಕಿದ ಬೇಳೆ 1 ಲೋಟ ತಗೊಂಡಿದ್ನಲ್ಲ, ಅದಕ್ಕೆ ಬೆಲ್ಲ 1 ಲೋಟದಷ್ಟು, ಕೊಬ್ಬರಿ 1 ಲೋಟದಷ್ಟು ಹಾಕಿ ಅದನ್ನು ಹುರ್ಕೋಬೇಕಾಗುತ್ತೆ. ಬೆಲ್ಲ ನೀವು ಇನ್ನೂ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ನಾನು ಪುಡಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹಾಗೆ ಹಾಕ್ಬಿಟ್ಟಿದ್ದೀನಿ. ನೀವು ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಹುರಿದ್ರೆ ಅದು ಕರಗುತ್ತೆ ಬೇಗ. ನೋಡಿ, ಅದು ಕರಗ್ತಾ ಬಂದಿದೆ ಇವಾಗ. ಆದರೆ ನೀವು ಪುಡಿ ಚೆನ್ನಾಗಿ ಮಾಡ್ಕೊಂಡು ಹಾಕಿದ್ರೆ ಬೇಗ ಆಗೋಗುತ್ತೆ. ನೋಡಿ, ಈ ಥರ ಪುಡಿ ಆಗೋಗಿದೆ. ಎಲ್ಲ ಬೆಲ್ಲ ಎಲ್ಲ ಕರಗಿದೆ. ಕೊಬ್ಬರಿ ವಾಸನೆ ಕೂಡ, ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ನಾವು ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತಹ ಇದ್ಕಿದ ಬೇಳೆಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೀರಿನ ಅಂಶ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ. ನೀರಿನ ಅಂಶ ಪೂರ್ತಿ ನೀರೆಲ್ಲ ಬಗ್ಗಿಸ್ಬಾರ್ದು. ಸ್ವಲ್ಪ ನೀರಿದ್ದ ಹಾಗೇ ಹಾಕಬೇಕಾಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಇನ್ನೂ ಕರಗಿರುತ್ತಲ್ಲ, ಅದು ಕೂಡ ಇನ್ನೂ ನೀರಾಗೋಗುತ್ತೆ. ಅದಕ್ಕೆ ನಾನು ನೀರು ಜಾಸ್ತಿ ಆಗೋಗಿದೆ, ಒಂದು ಸ್ವಲ್ಪ ಬಿಡಬೇಕಾಗುತ್ತೆ. ಇವಾಗ ಸ್ವಲ್ಪ ನೀರು ಬಗ್ಸಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ನೀವು ಮಾಡೋವಾಗ ಒಂದು ಸ್ವಲ್ಪ ನೀರನ್ನು ಬಗ್ಗಿಸಿ, ಅಂದರೆ ಪೂರ್ತಿ ನೀರನ್ನು ಬಗ್ಗಿಸ್ಬೇಡಿ, ಸ್ವಲ್ಪ ನೀರನ್ನು ಬಗ್ಸಿದ್ರೆ ಬೇಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಇಲ್ಲಾಂದರೆ ನೋಡಿ, ಈ ತರಹ ಎಷ್ಟೊತ್ತಾದ್ರೂ ಆಗೋದಿಲ್ಲ. ಆವಾಗ ಗಟ್ಟಿ ಆಗೋವರೆಗೂ ಬಿಡೋಣ. ಇವಾಗ ಗಟ್ಟಿ ಆದಮೇಲೆ ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಎಳ್ಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಪುಡಿ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆದರೆ ಒಂದೆರಡು ನಿಮಿಷ ಆಗಬೇಕು ಅದು ಗಟ್ಟಿ ಆಗೋದಕ್ಕೆ. ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ಗಟ್ಟಿ ಆಗಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಘಮ್ ಅಂತ ವಾಸನೆ ಬರುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಬಿಡಬೇಕಾಗುತ್ತೆ. ನೀರಿನ ಅಂಶ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನೀವು ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀರು ಬಗ್ಸೋವಾಗ ಸ್ವಲ್ಪ ಜಾಸ್ತಿ ಬಗ್ಗಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಇರಬೇಕು, ಹಾಗಂತ ಪೂರ್ತಿ ಬಗ್ಗಿಸ್ಬಿಡ್ಬೇಡಿ. ನೋಡಿ, ಇವಾಗ ಆಗ್ತಾ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಎಳ್ಳವರೆ ಅಂತ ನಾನು ಮಾಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.